ಹಲೋ ವೀಕ್ಷಕರೇ, ನಾನು ಅರಫಾ ಮಂಚಿ. ಜನರನ್ನು ದೇಶ ರಾಜಕೀಯ ಹೇಗೆ ಬಳಸಿಕೊಳ್ಳುತ್ತಿದೆ? ಇವತ್ತು ದೇಶ ಸಮಾಜದಲ್ಲಿ ಬಿತ್ತುತ್ತಿರುವುದು ಯಾರೆಂದು ಯಾರಿಗೂ ವಿವರಿಸಬೇಕಾಗಿಲ್ಲ. ನೋಡಿ, ರಾಜಸ್ಥಾನದ ರಾಮಪುರ ಎಂಬಲ್ಲಿ ಸಿಜೆಪಿ ಕಾರ್ಯಕರ್ತರು ಸ್ಕೂಲ್ ಟೀಕರು ಅಭಿಯಾನದ ಪ್ರಯುಕ್ತ ಶಾಲೆಗೆ ಭೇಟಿ ನೀಡಿದಾಗ ಅಲ್ಲಿ ಕೆಲವರು ಹಲ್ಲೆ ನಡೆಸಿದ ಘಟನೆ ನಡೆದಿದೆ. ತೀರಾ ವಿಚಿತ್ರ ರೂಪದ ಘಟನೆ. ಕುತೂಹಲ ಎಂದ್ರೆ, ಊರಿನವರು ಎನ್ನಲಾದ ಜನರು ಸಿಜೆಪಿ ಕಾರ್ಯಕರ್ತರನ್ನು ಹೊಡೆದರೂ ಕೂಡ ಸಿಜೆಪಿ ಕಾರ್ಯಕರ್ತರು ಎತ್ತಿದಂತ ಬೇಡಿಕೆ ಸ್ಕೂಲ್ ಟೀಕರು ಅದಕ್ಕೆ ರಾಜಸ್ಥಾನ ಸರ್ಕಾರ ಸ್ಪಂದಿಸಿದೆ. ಸಿಜೆಪಿ ಹುಡುಗರು ತಾವೆತ್ತಿದ ಬೇಡಿಕೆಯನ್ನು ಈಡೇರಿಸಿಕೊಂಡಿದ್ದಾರೆ. ಶಾಲೆಗಳ ದುಸ್ಥಿತಿಯನ್ನ ಬಯಲುಗೊಳಿಸುವುದಕ್ಕಾಗಿ ಸಿಜೆಪಿ ಕಾರ್ಯಕರ್ತರು ಶಾಲೆಗಳನ್ನು ನೋಡಿ ಅದನ್ನು ದೇಶದ ಮುಂದೆ ಅನಾವರಣಗೊಳಿಸುವ ಕಾರ್ಯ ತಿಳಿದಿದ್ದರು. ಅದುವೇ ಸ್ಕೂಲ್ ಟೀಕರು ಆಂದೋಲನವಾಗಿದೆ. ಆದರೆ ಅದನ್ನು ತಡೆಯಲು ಕೆಲವರು ಬಂದು ಹಲ್ಲೆ ನಡೆಸಿದ್ದಾರೆ. ಈಗ ಸರ್ಕಾರ ಹೇಳುತ್ತಿರುವುದು, ರಾಂಪುರದ ಆ ಶಾಲೆಯಲ್ಲಿ 18 ಲಕ್ಷ ರೂಪಾಯಿಗಳಲ್ಲಿ ಅಗತ್ಯ ಇರುವ ಕ್ಲಾಸ್ ಕೋಣೆಗಳು, ಟಾಯ್ಲೆಟ್ ಮತ್ತು ನೀರಿನ ವ್ಯವಸ್ಥೆಯನ್ನು ಮಾಡುತ್ತೇವೆ ಎಂದಾಗಿದೆ. ಅಧಿಕಾರಿಗಳು ಅಧಿಕೃತವಾಗಿ ಆದೇಶ ಹೊರಡಿಸಿದ್ದಾರೆ. ಅಲ್ಲಿ ಶಾಲೆ ಹೇಗೆ ನಡೀತಿತ್ತು ಎಂದ್ರೆ, ಹಟ್ಟಿ ಅಂತ ಕಟ್ಟಡದಲ್ಲಿ ಶಾಲೆ ನಡೀತಾ ಇತ್ತು. ಆಚೀಚೆ ಎಮ್ಮೆ ಜಾನುವಾರುಗಳನ್ನು ಕಟ್ತಾ ಇದ್ರು ಎಂದು ಸಿಜೆಪಿ ಕಾರ್ಯಕರ್ತರೇ ಹೇಳ್ತಾ ಇದ್ದಾರೆ. ಈಗ ಸಿಜೆಪಿ ಕಾರ್ಯಕರ್ತರು ಅಲ್ಲಿಗೆ ಭೇಟಿ ನೀಡಿದ್ದು ಮತ್ತು ಅವರ ಮೇಲೆ ಆ ಊರಿನ ಜನರು ಹಲ್ಲೆ ನಡೆಸಿದ್ದು, ಸಿಜೆಪಿಯವರು ಆ ಶಾಲೆಗೆ ಹೊದ್ದು ಅಲ್ಲಿನ ಶಾಲೆಯ ಯಥಾಸ್ಥಿತಿಯನ್ನು ಬಹಿರಂಗ ತರಲಿಕ್ಕೆ ಅಲ್ವಾ. ವಾಸ್ತವದಲ್ಲಿ ನೋಡುವುದಾದ್ರೆ, ಒಂದು ಊರಿನ ಶಾಲೆ ಉತ್ತಮಪಡಿಸುವುದು ಅಥವಾ ಉತ್ತಮಪಡಿಸಲು ಪ್ರಯತ್ನಿಸುವುದು ಆ ಊರಿಗೆ ಒಳ್ಳೆಯದು. ಸಿಜೆಪಿಯವರು ಆ ಊರಿನ ಶಾಲೆಗೆ ಬಂದ್ರೆ ಆ ಊರಿನಿಂದ ಅವರು ಲಾಭವನ್ನು ಎತ್ತಿಕೊಂಡು ಹೋಗುವುದಿಲ್ಲ. ಇದು ಊರಿನ ಜನರಿಗೂ ಗೊತ್ತಿರಬೇಕಾಗಿತ್ತು. ನಮ್ಮ ಊರಿನ ಮಕ್ಕಳೇ ಈ ಶಾಲೆಯಲ್ಲಿ ಕಲಿಯುವುದು, ಅವರಿಗೆ ಹಟ್ಟಿ ಅಂತ ಶಾಲೆಯಲ್ಲಿ ಕಲಿತಾ ಇದ್ದಾರೆ. ಅಲ್ಲಿ ಕಟ್ಟಡ ಬಂದ್ರೆ, ಸೌಲಭ್ಯ ಉತ್ತಮಗೊಂಡ್ರೆ ನಮ್ಮೂರಿನ ಮಕ್ಕಳೇ ಫಲಾನುಭವಿಗಳಾಗುತ್ತಾರೆ, ಸಿಜೆಪಿಯವರು ಅಲ್ಲ ಎಂದು ಗೊತ್ತಿರಬೇಕಿತ್ತು. ಆದ್ರೂ ಕೂಡ ಸಿಜೆಪಿಯ ವಿರುದ್ಧ ದ್ವೇಷದಿಂದ ಅಥವಾ ಯಾರೋ ಪ್ರಚೋದನೆ ಮಾಡಿದ್ದರಿಂದ ಸಿಜೆಪಿ ಕಾರ್ಯಕರ್ತರ ಮೇಲೆ ಹಲ್ಲೆ ಆಗಿದೆ. ಈಗಾಗಲೇ ಸಾಮಾಜಿಕ ಮಾಧ್ಯಮಗಳಲ್ಲಿ ಬಹಳಷ್ಟು ಚರ್ಚೆಯೂ ಆಗ್ತಾ ಇದೆ. ದೇಶದ ಮುಖ್ಯ ವಾಹಿನಿ ಮಾಧ್ಯಮಗಳು ಕೂಡ ಶಾಲೆಗಳ ಪರಿಸ್ಥಿತಿಯನ್ನ ತೋರಿಸುವುದಕ್ಕೆ ಮುಂದೆ ಬರ್ತಾ ಇವೆ. ಸಿಜೆಪಿಯ ವಕ್ತಾರ ಅಶುತೋಷ್ ರಾಂಗಾ ಅವರ ನೇತೃತ್ವದಲ್ಲಿ ಶಾಲೆಗೆ ಭೇಟಿ ನೀಡಿದಾಗ ಅಲ್ಲಿ ನಡೆದ ಕೆಲವರು, ಒಂದು ಗುಂಪು ಶಾಲೆಗೆ ಭೇಟಿ ನೀಡಲು ಬಂದವರ ಮೇಲೆ ಕಲ್ಲುಗಳನ್ನು ಎಸೆದಿದೆ, ಕಾರನ್ನು ಪುಡಿ ಮಾಡಿದ್ದಾರೆ, ಗಾಜನ್ನು ಪುಡಿ ಮಾಡಿದ್ದಾರೆ. ನಮ್ಮೂರಿನ ಸುಧಾರಣೆಗಾಗಿ ಪ್ರಯತ್ನಿಸುವವರನ್ನು ಸ್ವಾಗತಿಸುವುದು ಬಿಟ್ಟು ಅವರನ್ನು ಹೊಡೆಯಲು ಹೋದವರು ತಾವು ಈ ಊರಿನ ಗ್ರಾಮಸ್ಥರೆಂದು ಬಿಂಬಿಸಿಕೊಳ್ಳುವುದೇ ನಾಚಿಕೆಗೇಡು. ಯಾರೋ ಸಿಜೆಪಿ ವಿರುದ್ಧ ಕಟ್ಟಿಕೊಟ್ಟ ದ್ವೇಷದ ಕಾರಣದಿಂದಾಗಿ ಇವೆಲ್ಲ ನಡೆದಿದೆ. ಯಾರಿರ್ಬೋದು, ಯಾರಾದ್ರೂ ಶಾಲೆಯ ದುಸ್ಥಿತಿಯಿಂದ ಲಾಭವನ್ನು ಗೆತ್ತಲು ನೋಡುವವರು ಈ ಕೆಲಸ ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ಹೇಳುವುದಾದರೆ, ಸಿಜೆಪಿ ಹುಡುಗರಿಗೆ ಹೊಡೆದವರು ವಿಫಲರಾಗಿದ್ದಾರೆ. ಅವರಿಗೆ ಹೊಡೀರಿ ಎಂದು ಯಾರು ಪ್ರಚೋದಿಸಿದ್ದಾರೆ, ದೇಶವನ್ನು ಬಿತ್ತಿದ್ದಾರೆ, ಅವರ ಮಾತು ಕೇಳಿ ಸಿಜೆಪಿ ಕಾರ್ಯಕರ್ತರಿಗೆ ಕಲ್ಲಿನಿಂದ ಹಲ್ಲೆ ನಡೆಸಿದ್ದಾರೆ, ಮೈ ಮೇಲೆ ಕೈ ಮಾಡಿದ್ದಾರೆ, ಹೊಡೆದಿದ್ದಾರೆ. ಇವರು ತಮ್ಮ ಪ್ರಯತ್ನದಲ್ಲಿ ಸೋತಿದ್ದಾರೆ. ಈಗ ಸರ್ಕಾರವೇ ಸಿಜೆಪಿ ಕಾರ್ಯಕರ್ತರ ಆಂದೋಲನಕ್ಕೆ ಮಣಿದಿದೆ. ಯಾರಿಗೂ ಮಣಿಯದ ಬಿಜೆಪಿ ಸರ್ಕಾರಗಳು ಜನ್ಜಿಗಳಿಗೆ ಮಣಿತಿದೆ ಎಂಬುದು ಸಾಬೀತುಕೊಂಡ ಘಟನೆ ರಾಜಸ್ಥಾನದ್ದು ಆಗಿದೆ. ಸಿಜೆಪಿ ಕಾರ್ಯಕರ್ತರ ಪ್ರಯತ್ನದ ಫಲದಿಂದ ಒಟ್ಟಿನಲ್ಲಿ ದೇಶದ ಶಾಲೆಗಳ ಮೇಲೆ ಎಲ್ಲರ ಗಮನ ಹರಿಯುವಂತಾಗಿದೆ. ರಾಷ್ಟ್ರೀಯ ಮಾಧ್ಯಮಗಳು ಕೂಡ ಶಾಲೆಗಳಿಗೆ ತೆರಳಿ ಸುದ್ದಿ ಮಾಡ್ತಾ ಇವೆ. ಶಾಲೆಗಳ ದುಸ್ಥಿತಿಯನ್ನ ವಿವರಿಸತೊಡಗಿವೆ. ಇದು ಒಳ್ಳೆಯ ಬೆಳವಣಿಗೆಯಾಗಿದೆ. ತಮ್ಮ ಇಷ್ಟದ ಸರ್ಕಾರ ಅಥವಾ ಜನಪ್ರತಿನಿಧಿಗಳು ಏನ್ ಮಾಡಿದ್ರು ಸರಿ, ಊರಿನ ಶಾಲೆಗಳಿರಲಿ, ರಸ್ತೆಗಳಿರಲಿ, ಯಾವುದೇ ಇರಲಿ, ಕೆಟ್ಟು ಹೋದ್ರೂ ಪರವಾಗಿಲ್ಲ, ಅವರು ಹೇಳಿದ್ದೆ ಸರಿ ಎನ್ನುವಂತ ಮನಸ್ಥಿತಿ ದೇಶ ಪ್ರಚಾರಕರು ಹುಟ್ಟು ಹಾಕಿದ್ದಾರೆ. ಯಾವುದೇ ರಾಜಕೀಯ ಪಕ್ಷಕ್ಕೂ ಸಾಧ್ಯವಾಗದಿರುವುದು ಸಿಜೆಪಿಯಿಂದ ಸಾಧ್ಯವಾಗುತ್ತಿದೆ ಎಂಬುದು ಕೋಕಸ್ ಜನತಾ ಪಾರ್ಟಿಯ ಸಾಧನೆಯಾಗಿದೆ. ದೇಶದ
ಹಿತದೃಷ್ಟಿಯಿಂದ ಇದನ್ನು ಅಭಿನಂದಿಸಬೇಕಾಗಿದೆ. ಶಿಕ್ಷಕರೇ, ಇವತ್ತಿನ ಚರ್ಚೆ ಇಷ್ಟೇ. ಇನ್ನೊಂದು ಕಾರ್ಯಕ್ರಮದೊಂದಿಗೆ ಇನ್ನೊಮ್ಮೆ ನಿಮ್ಮ ಮುಂದೆ ಬರ್ತೇನೆ. ನಾನು ರೂಪವಂಚಿ. ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಜೈ ಹಿಂದ್.